ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚನ್ನು ಲೈಫ್ ಕನ್ನಡ ವ್ಲಾಗ್ಸ್. ಇವತ್ತು ಯಾವುದೇ ಥರ ಸ್ಕಿನ್ ಕೇರ್ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇಲ್ಲ. ಹಾಗೆ ಒಂದು ಚಿಕ್ಕದಾಗಿ ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಾನು ಮಾಡಿರ್ತಕ್ಕಂಥ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಶಾಪಿಗೆ ಬರೋಷ್ಟರಲ್ಲಿ 10:30 ಆಗಿತ್ತು. ಅಂದರೆ ನನ್ನ ದೊಡ್ಡ ಮಗ ಹರ್ಷ ಸ್ಕೂಲಿಗೆ ಹೋಗಿದ್ದಾದಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ರಾಯು ಮತ್ತು ಗಗನ ಇಬ್ಬರನ್ನೂ ಕರ್ಕೊಂಡು ಶಾಪಿಗೆ ಬಂದೆ. ಬಂದ ತಕ್ಷಣ ನಾನು ಸ್ನಾನ ಮಾಡಿಸ್ಕೊಂಡು ಬಂದಿದ್ದೆ ಹುಡುಗರನ್ನ. ಹಾಗಾಗಿ ರಾಯು ನೋಡ್ತಿರ್ಬೋದು, ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಬಂದ ತಕ್ಷಣ ಸ್ವಲ್ಪ ಜೋಳಿಗೆ ತೂಗಿದೆ, ಮಲ್ಕೊಂಡ್ಬಿಟ್ಟ. ಗಗನ ಎದ್ದಿದ್ದ. ಇಲ್ಲೇ ಒಂದು ಚಿಕ್ಕ ಚೇರ್ ಹಾಕಿ ಕೂರಿಸಿದ್ದೆ. ಇನ್ನೇನು ಮಷಿನ್ ಸ್ಟಾರ್ಟ್ ಮಾಡಿಬಿಡೋಣ, ಡಿಸೈನು ರನ್ ಆಗ್ತಿರುತ್ತೆ. ಹಂಗೆ ಮತ್ತು ಪಾರ್ಲರ್ಗೆ ಕಸ್ಟಮರ್ ಬಂದರೆ ಅಟೆಂಡ್ ಮಾಡೋಕ್ಕಾಗುತ್ತೆ ಅನ್ನೋದಕ್ಕೋಸ್ಕರ ನಾನಿವಾಗ ಫಸ್ಟ್ ಬಂದ ತಕ್ಷಣವೇ ಸ್ವಲ್ಪ ಹಾಗೆ ಮೇಲ್ಮೇಲೆ ಎಲ್ಲ ಕಸ ಗುಡಿಸ್ಕೊಂಡಿದ್ದಾದ್ಮೇಲೆ ಇವಾಗ ಸ್ಯಾರಿಲಿ ಬ್ಲೌಸ್ ಎಲ್ಲನೂ ಸಪ್ರೇಟ್ ಮಾಡಿಕೊಂಡು ಇವಾಗ ಡಿಸೈನ್ ಸೆಟ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ನಾನೇನು ಬ್ಲೌಸ್ ಡಿಸೈನ್ ಹಾಕ್ತಾ ಇದ್ದೀನಲ್ವ, ಈ ಕಸ್ಟಮರು ಸ್ವಲ್ಪ ಅರ್ಜೆಂಟಲ್ಲೇ ಕೊಟ್ಟೋಗಿದ್ರು. 2 ದಿನ ಅಷ್ಟೇ ಆಗಿತ್ತು. ಅದ್ರ ನೆಕ್ಸ್ಟ್ ಡೇ ನಾನು ಶಾಪ್ ಓಪನ್ ಮಾಡಿರಲಿಲ್ಲ, ಮತ್ತು ಇನ್ನು ಇವತ್ತು ಹಾಗಾಗಿ ಇನ್ನೇನು ಕೊಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ಡಿಸೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಒಂದು ಡಿಸೈನನ್ನು ಕಂಪ್ಲೀಟ್ ಮಾಡಿದ್ದೆ, ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತೇಳಿ. ಇದು ಮತ್ತು ಇನ್ನೊಂದು, ಇವು ಎರಡು ಒಬ್ಬರು ಕಸ್ಟಮರ್ದೆ. ಅದೆಲ್ಲ ಫಿನಿಶಿಂಗ್ ಆದಮೇಲೆ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಇದು ಇವಾಗ ನಾವೇನು ಪರ್ಚೇಸ್ ಮಾಡಿದ್ದೀವಲ್ವ ರೀಸೆಂಟಾಗಿ ದೊಡ್ಡ ಮಿಷಿನು, ಇದ್ರಲ್ಲಿ ಮಾತ್ರ ಫಿನಿಶಿಂಗ್ ಅಂತೂ ತುಂಬಾ ನೀಟಾಗಿ ಬರುತ್ತೆ. ಇನ್ನು ನನ್ನ ಕಡೆ ಚಿಕ್ಕ ಮಿಷಿನ್ ಇತ್ತಲ್ವ, ಅದರಲ್ಲಿ ಸ್ವಲ್ಪ ಕ್ಲಾತನ್ನು ಅಡ್ಜಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಶ್ರಿಂಕ್ ಆಗೋ ಥರ ಆಗ್ತಿತ್ತು. ಬಟ್ಟು ಇದು ದೊಡ್ಡ ಮಿಷಿನಲ್ಲಿ ಆ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ. ಫಿನಿಶಿಂಗ್ ಮಾತ್ರ ಯಾವುದೇ ಕ್ಲಾತ್ ಆಗಿರ್ಬೋದು, ಮೈಸೂರು ಸಿಲ್ಕ್ ಸ್ಯಾರಿ ಇರ್ತದಲ್ವ ಆ ಥರ ಕ್ಲಾತಿಗೂ ಸಹ ತುಂಬಾ ಚೆನ್ನಾಗಿ ವರ್ಕ್ ರನ್ ಆಗುತ್ತೆ. ಅದಾದ ನಂತರ ನಾನು ನೆಕ್ಸ್ಟ್ ಅವತ್ತು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದ್ರ ನೆಕ್ಸ್ಟ್ ಡೇ ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋನ ನೋಡಿಬಿಟ್ಟು ಒಂದು 3 ಜನ ಕಸ್ಟಮರು, ಅಂದರೆ ರೇಷ್ಮೆ ಸೀರೆ ತೊಗೊಂಬಂದಿದ್ರು ಡಿಸೈನ್ ಹಾಕಲಿಕ್ಕೆ. ಸೀರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು, ಹಾಗೆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದ್ವು. ಈ ಥರ ಸ್ಯಾರಿಗಳಿದ್ದರೆ ಡಿಸೈನ್ ಮಾತ್ರ ತುಂಬಾ ಲುಕ್ಕಾಗಿ ಕಾಣುತ್ತವು. ನೋಡಿ, ಈ ಥರ ಫುಲ್ ರೇಷ್ಮೆ ಸೀರೆ ಇದು. 3 ಜನ ತೊಗೊಂಬಂದಿದ್ರು. ಹಾಗೆ 3 ಸ್ಯಾರಿಗೂ ಒಂದೇ ಥರ ಡಿಸೈನನ್ನು ಸೆಲೆಕ್ಟ್ ಮಾಡಿ ಹೋಗಿದ್ದಾರೆ. ಯಾವುದೇ ಥರ ಚೇಂಜಸ್ ಇಲ್ಲ. ಅಂದರೆ ಅವರು ಈ ಸ್ಯಾರಿನ ಮಾತಾಡ್ಕೊಂಡು ತೊಗೊಂಡಿದ್ರಂತೆ ಸೇಮು. ಹಾಗಾಗಿ ಸೇಮ್ ಡಿಸೈನ್ನೇ ಹಾಕ್ಕೊಡಿ ಅಂತೇಳಿ ಒಂದೇ ಡಿಸೈನನ್ನು 3 ಬ್ಲೌಸಿಗೂ ಸಹ ಸೆಲೆಕ್ಟ್ ಮಾಡಿ ಹೋಗಿದ್ದಾರೆ. ಅದಾದ ನಂತರ ನಿನ್ನೆ ನಾನು ಒಂದು ಡಿಸೈನನ್ನು ಫಿನಿಶಿಂಗ್ ಆಗಿತ್ತು, ಸ್ಟಿಚಿಂಗ್ ಎಲ್ಲನೂ ಆಗಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಯಾರಿ ಕಾಂಬಿನೇಷನ್ ಹೈಲೈಟ್ ಆಗಿದ್ದರೆ ಬ್ಲೌಸ್ಗೂ ಕೂಡ ವರ್ಕ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಇಲ್ಲ ಆಪೋಸಿಟ್ ಕಲರ್ ಇಲ್ಲ ಅಂದರೆ ಎಷ್ಟೇ ನೀಟಾಗಿರೋ ವರ್ಕ್ ಆದ್ರೂ ಅಷ್ಟೊಂದು ಹೈಲೈಟಾಗಿ ಕಾಣಿಸಲ್ಲ. ಬಟ್ ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡ್ತಿರ್ಬೋದು, ಸಿಮೆಂಟ್ ಕಲರ್ ಬ್ಲೌಸು, ಹಾಗೆ ಸ್ವಲ್ಪ ಡಾರ್ಕ್ ಪಿಂಕ್ ಥರ ಕಾಂಬಿನೇಷನಲ್ಲಿ ಥ್ರೆಡನ್ನು ಮ್ಯಾಚ್ ಮಾಡಿ ಹಾಕಿರೋದು. ನೋಡಿ, ಅವರು ಫುಲ್ ಸ್ಲೀವ್ ಬುಟ್ಟ ಬೇಕಂತ ಹೇಳಿದರು. ಈ ಥರ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇವಾಗೇನು ನಾನು ತೋರಿಸಿದ್ನಲ್ವ ಈ ಸ್ಯಾರಿ, ಒಂದು 4 to 5 months ಬ್ಯಾಕ್ ತುಂಬಾ ಟ್ರೆಂಡ್ ಆಗಿತ್ತು. ನಾನು ಈ ಥರ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೆ ನಮ್ಮ ಸಿಸ್ಟರ್ ಮ್ಯಾರೇಜಲ್ಲಿ. ಅದಕ್ಕೂ ಸಹ ನಾನು ಡಿಸೈನನ್ನು ಹಾಕ್ಕೊಂಡಿದ್ದೀನಿ. ಅದು ಸಹ ತುಂಬಾ ಚೆನ್ನಾಗಿತ್ತು. ಅಂದರೆ ಅದನ್ನು ಸಣ್ಣ ಮಿಷಿನಲ್ಲಿ ಹಾಕ್ಕೊಂಡಿದ್ದೆ. ಬಟ್ ಇದನ್ನು ಇವಾಗ ನಾವೇನು ಪರ್ಚೇಸ್ ಮಾಡಿದ್ದೀವಲ್ವ ಈ ಬ್ಲೌಸನ್ನು ಇಲ್ಲಿ ದೊಡ್ಡ ಮಿಷಿನಲ್ಲಿ ಹಾಕಿರೋದು. ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ನಾನು ಇವತ್ತು ತೋರಿಸಿದ್ನಲ್ವ 3 ಡಿಸೈನ್ ಬಂದಿರೋದು, ಅದರಲ್ಲಿ ಥ್ರೆಡನ್ನು ನೋಡ್ತಾ ಇದ್ದೆ. ಒಂದು 5-6 ಕಲರ್ ಥ್ರೆಡ್ ಇದೆ, ಬಟ್ ಎಕ್ಸಾಕ್ಟಾಗಿ ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಕೆಲವೊಂದು ಸ್ಯಾರಿಗಳಿಗೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ನಾನು ಡಬಲ್ ಕಲರ್ ಥ್ರೆಡನ್ನು ಮ್ಯಾಚ್ ಮಾಡಿ ಅದರೊಳಗನೆ ಗೋಲ್ಡ್ ಜರಿನ ಮಿಕ್ಸ್ ಮಾಡಿ ಡಿಸೈನನ್ನು ಹಾಕೋಣ ಅಂತೇಳಿ ನೋಡ್ತಾ ಇದ್ದೀನಿ. ಬಟ್ ಒಂದು 5-6 ಕಲರ್ ಇದೆ, ಅದರಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಮ್ಯಾಚ್ ಆಗುತ್ತೆ. ಬಟ್ ಎಕ್ಸಾಕ್ಟ್ ಕಲರ್ ಯಾವುದು ಆಗ್ತಾ ಇಲ್ಲ, ಸ್ವಲ್ಪ ಶೇಡಿಂಗ್ಸಲ್ಲಿ ಚೇಂಜ್ ಆಗುತ್ತೆ. ಅದನ್ನೇ ನಾನು ಪದೇ ನೋಡ್ತಾ ಇದ್ದೆ.
ಅದಾಗಿದ ನಂತರ ಇಲ್ಲೇನು ತೋರಿಸ್ತಾ ಇದ್ದೀನಲ್ವ, ಈ 2 ಥ್ರೆಡ್ಡನ್ನು ಯೂಸ್ ಮಾಡಿ ಡಿಸೈನ್ ಹಾಕೋಣ ಅಂತೇಳಿ ಫೈನಲಿ ಡಿಸೈಡ್ ಆದೆ. ಈ ಸಾರಿ ಕಲರು ತುಂಬಾ ಚೆನ್ನಾಗಿತ್ತು, ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಾನು ಒಂದು ಈ ಥರದ್ದು ತೊಗೋಬೇಕು ಅಂತಿದ್ದೀನಿ. ನೋಡೋಣ ನೆಕ್ಸ್ಟ್ ಯಾವುದಾದ್ರೂ ಫಂಕ್ಷನ್ ಬಂದರೆ ಆವಾಗಲೇ ನೋಡ್ತೀನಿ, ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಲಾಗ್ ಮಾಡಿರೋದು ಗುರುವಾರ, ಅಂದರೆ ಗುರುವಾರದ ದಿನ ನಮ್ಮೂರಿನ ಸಂತೆ ಇರುತ್ತೆ. ಹಾಗಾಗಿ ಪಾರ್ಲರ್ಗೆ ತುಂಬಾ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಹಾಗಾಗಿ ಇವತ್ತು ಸ್ವಲ್ಪ ಮಿಷಿನ್ ಸ್ಟಾರ್ಟ್ ಮಾಡೋದು ಲೇಟ್ ಆಯಿತು. ನಾನು ಇವಾಗ ಲಾಗಿನ್ ಮಾಡ್ತಾ ಇದ್ದೀನಲ್ವ, ಈ ಟೈಮಲ್ಲಿ ಆಲ್ರೆಡಿ 3 o'clock ಮೇಲೇ ಆಗಿತ್ತು. ಬೆಳಗ್ಗೆಯಿಂದ ಮಿಷಿನ್ ಕೂಡ ಆನ್ ಮಾಡಿರಲಿಲ್ಲ. ಹಾಗೆ ಸ್ವಲ್ಪ ನೋಡೋದು, ಥ್ರೆಡ್ ಗಿಡ್ ಆರಿಸ್ಕೊಳ್ಳೋತ್ಲೇ ಒಬ್ಬರು ಕಸ್ಟಮರ್ ಬರೋದು, ಹಾಗೆ ಸ್ವಲ್ಪ ದಾರ ಹಾಕೋತ್ಲೇ ಇನ್ನೊಬ್ರು ಕಸ್ಟಮರ್ ಬರೋದು, ಈ ಥರ ಆಗ್ತಾಯಿತ್ತು. ಹಾಗಾಗಿ ಅದಾದರೂ ಬಿಸ್ನೆಸ್ಸು ಇದಾದರೂ ಬಿಸ್ನೆಸ್ಸು, ನಾನು ಯಾವುದೇ ಥರ ವರಿ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಅದು ಫ್ರೀ ಇದ್ದರೆ ಅದನ್ನು ಮಾಡ್ತೀನಿ, ಇಲ್ಲ ಇಲ್ಲೇನಾದರೂ ಕೆಲಸ ಇದ್ದರೆ ಇಲ್ಲಿ ಮಾಡ್ತೀನಿ. ಆದರೆ ಏನಪ್ಪ ಅಂದರೆ ಸ್ವಲ್ಪ ಸೆಟ್ಟಿಂಗ್ ಮಾಡೋದಾಗಿರ್ಬೋದು, ಥ್ರೆಡ್ ಹಾಕೋದಾಗಿರ್ಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಕಸ್ಟಮರು ಅರ್ಜೆಂಟಲ್ಲಿದ್ದರೆ ಅವ್ರನ್ನ ವೆಯ್ಟ್ ಮಾಡ್ಸೋಕೆ ಹೋಗೋದಿಲ್ಲ. ನಾನು ಬೇಗನೆ ಮಾಡಿ ಕಳಿಸ್ಬಿಡ್ತೀನಿ. ಅಂದರೆ ಐಬ್ರೋ ಆದರೆ ಒಂದು 5 ನಿಮಿಷದಲ್ಲಿ ಕಂಪ್ಲೀಟ್ ಆಗಿಬಿಡುತ್ತಲ್ವ. ಸುಮ್ಮನೆ ನಮ್ಮ ವರ್ಕ್ಗೋಸ್ಕರ ಅವ್ರನ್ನ ನಿಂದಿರಿಸೋದು ಅಷ್ಟೊಂದು ಸರಿಯಲ್ಲ ಅನ್ನೋದಕ್ಕೋಸ್ಕರ ಅವ್ರು ಬಂದ ತಕ್ಷಣವೇ ನಾನು ಮಾಡಿ ಕಳಿಸ್ಬಿಡ್ತೀನಿ. ಇವಾಗ ನಾನೇನು ಐಬ್ರೋ ಮಾಡ್ತಾ ಇದ್ದೀನಲ್ವ, ಈ ಕಸ್ಟಮರ್ ಅಂತೂ ನನಗೆ ಪರ್ಮನೆಂಟ್ ಕಸ್ಟಮರ್ ಅಂತಲೇ ಹೇಳ್ಬೋದು. ನಾನು ಪಾರ್ಲರ್ ಹಾಕಿದಾಗಿಂದನೂ ಸಹ ನನ್ನ ಹತ್ರನೇ ಇವರು ಐಬ್ರೋ ಮಾಡಿಸೋದು. ಇವಾಗ ಆಲ್ರೆಡಿ ಅವ್ರದ್ದು ಮ್ಯಾರೇಜ್ ಆಗಿದೆ, ಆದರೂ ಸಹ ಅಲ್ಲಿ ಯಾವುದೇ ಥರ ಐಬ್ರೋ ಮಾಡಿಸ್ಕೊಳ್ಳಲ್ಲ ಅವರು. ಇಲ್ಲಿ ನಮ್ಮೂರಲ್ಲಿ ಬಂದಿದ್ದಾದಮೇಲೆ ಬೇರೆ ಇಲ್ಲಿ ನಮ್ಮ ಪಕ್ಕದ ಊರಿಂದ ಹಳ್ಳಿಯವರವರು, ಅಲ್ಲಿಂದ ಇಲ್ಲಿ ಬಂದಾಗ ಮಾತ್ರ ಮಾಡಿಸ್ಕೋತಾರಂತೆ. ಒಂದು ಟೈಮ್ ಏನೋ ಬೇರೆ ಕಡೆ ಮಾಡಿಸಿದ್ರಂತೆ, ಬಟ್ ಶೇಪ್ ಎಲ್ಲನೂ ಬೇರೆ ಥರ ತೆಗೆದುಬಿಟ್ಟಿದ್ರಂತೆ. ಹಾಗಾಗಿ ಅವಾಗಿಂದನೂ ಅವರು, ಅಕ್ಕ ನಾನು ಯಾರ ಕಡೆನೂ ಐಬ್ರೋಸ್ ಮಾಡಿಸೋದಿಲ್ಲ, ನಿಮ್ಮ ಕಡೆ ಮಾತ್ರ ಮಾಡಿಸ್ತೀನಿ, ಯಾವುದೇ ಫಂಕ್ಷನ್ಗೆ ಹೋದ್ರೂ ಸಹ ಹಂಗೆ ಹೋದ್ರೂ ಪರವಾಗಿಲ್ಲ, ಬೇರೆಯವ್ರ ಕಡೆ ಮಾತ್ರ ಮಾಡಿಸೋದಿಲ್ಲ ಅಂತ ಹೇಳ್ತಾಯಿದ್ರು. ನಾನು ಹೌದಾ ಅಂತೇಳಿ ಅವ್ರ ಜೊತೆ ಹಂಗೆ ಮಾತಾಡ್ತಾ ಅವ್ರದ್ದು ಐಬ್ರೋನ ಕಂಪ್ಲೀಟ್ ಮಾಡಿಕೊಟ್ಟೆ. ಅದಾದ ನಂತರ ನೆಕ್ಸ್ಟು ಸ್ವಲ್ಪ ಸಾಯಂಕಾಲ ಟೈಮಲ್ಲಿ ಆಲ್ರೆಡಿ ಒಂದು 5:30 ಆಗಿತ್ತು. ಆ ಟೈಮಲ್ಲಿ ಒಂದು 3 ಜನ ಹುಡುಗಿರು ಬೇಬಿ ಕಟ್ಟಿಂಗ್ ಅಂತ ಹೇಳಿ ಬಂದಿದ್ದರು. ಅವ್ರದ್ದೆಲ್ಲನೂ ಹೇರ್ ಕಟ್ ಮಾಡುವಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ನಾನು ಹೇಳಿದ್ನಲ್ವ ಗುರುವಾರ ಈ ವಿಡಿಯೋ ಮಾಡಿರೋದು ಅಂತೇಳಿ, ಸಂತೆಗೆ ಕೂಡ ಹೋಗಿರಲಿಲ್ಲ. ಹಾಗಾಗಿ ಅವ್ರದ್ದು ಹೇರ್ ಕಟ್ ಎಲ್ಲ ಕಂಪ್ಲೀಟ್ ಮಾಡಿ ಮನೆಗೆ ಮತ್ತೆ ನಮ್ಮ ತಮ್ಮ ಬಂದ. ಅವ್ನು ಬಂದಿದ್ದಾದಮೇಲೆ ರಾಯು ಮತ್ತು ಹರ್ಷ ಮತ್ತು ಗಗನ 3 ಜನನೂ ನೋಡ್ಕೊ ಅಂತೇಳಿ ನಾನು ಸಂತೆಗೆ ಹೋಗಬೇಕು ಅಂತೇಳಿ ಅಂದ್ಕೊಂಡು ಬ್ಯಾಗ್ ತೊಗೊಂಡು ಹೊರಟೆ. ಬಟ್ ನನ್ನ ಹಿಂದೆನೇ ರಾಯು ಆಗಿರ್ಬೋದು, ಗಗನ್ ಆಗಿರ್ಬೋದು ಹಿಂದೆನೇ ಬರ್ತಾಯಿದ್ರು. ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಅಷ್ಟರಲ್ಲಿ ನೋಡ್ತಿರ್ಬೋದು ಹರ್ಷ ಏನು ಕಿತ್ಬಿ ಮಾಡಿದ್ದಾನೆ ಅಂತೇಳಿ. ಈ ಥರ ಮೇಲ್ಗಡೆ ಆಗಿರ್ಬೋದು, ಸ್ಟೆಪ್ಸನ್ನು ಆಗಿರ್ಬೋದು, ಈ ಥರ ಸ್ವಲ್ಪ ಮೇಲ್ಗಡೆ ಏನಾದರೂ ಕೆಳಗಡೆ ಟೇಬಲ್ ಇದ್ದರೆ ಅಥವಾ ಚಿಕ್ಕ ಚೇರ್ ಇದ್ದರೆ ಅದನ್ನು ಮೇಲಿಂದ ಮೇಲೆ ಹಾಕ್ಕೊಂಡು ಹತ್ಬಿಡ್ತಾನೆ. ಬಟ್ ಇಳಿಬೇಕಾದ್ರೆ ಯಾವ ಥರ ಅಂದರೆ ತಾನು ಒಟ್ಟು ಇಳಿಯಂಗಿಲ್ಲ ಫ್ರೆಂಡ್ಸ್, ಹಿಂದಕ್ಕೆ ಏನಾದರೂ ಬೀಳ್ತೀನಿ ಅನ್ನೋದಕ್ಕೋಸ್ಕರ ಏನಾದರೂ ಕೆಲಸ ಮಾಡಬೇಕಾದ್ರೇ ಈ ಥರ ಮಾಡಿರ್ತಾನೆ. ಇಳಿಸ್ ಮಮ್ಮಿ ಅಂತೇಳಿ ಪದೇ ಕಾಡಿಸ್ತಿರ್ತಾನೆ. ನಾನು ಹಾಗೆ ಸುಮ್ಮನೆ ಅವನ ಜೊತೆ ಜೋಕ್ ಮಾಡ್ತಾ, ನಿಮ್ಮ ಮ್ಯಾಮ್ಗೆ ಹಾಕ್ತೀನಿ ಈ ವಿಡಿಯೋನ, ಇನ್ನೊಂದು ಸರಿ ಹತ್ತುತ್ತೇನೋ ಅಂತೇಳಿ ಅವನಿಗೆ ಒಂದು ಸ್ವಲ್ಪ ಕಾಡಿಸ್ತಾ ಇದ್ದೆ. ನಾನು ಆ್ಯಕ್ಚುಲಿ ಏನಾದರೂ ಒಂದು ಮಟೀರಿಯಲ್ ಇರುತ್ತಲ್ವ, ಅವ್ನ ಕೈಗೆ ಸಿಗಬಾರ್ದು ಅನ್ನೋದಕ್ಕೋಸ್ಕರನೇ ಮೇಲಿಟ್ಟಿರ್ತೀನಿ. ಬಟ್ ಎಷ್ಟೇ ಮೇಲಿಟ್ರೂ ಸಹ ಅವನು ಅಲ್ಲತ್ತೋದು ಇಲ್ಲತ್ತೋದು ಮಾಡಿ, ಇಲ್ಲ ಒಂದು ಉದ್ದೊಂದು ಕೋಲ್ ತೊಗೊಂಡಾದ್ರೂ ಸಹ ಹತ್ತಿ ತಕ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾನೆ. ಅಂದರೆ ನಾನೇನಿಟ್ಟಿದ್ದೆಪ್ಪ ಅಂದ್ರೆ, ಒಂದು ಅಕ್ಕನ ಫ್ರೆಂಡು ಒಬ್ಬರು ಗಿಫ್ಟ್ ಕೊಟ್ಟಿದ್ದು ಕುಬೇರನ್ನು, ಅದನ್ನು ಮೇಲ್ಗಡೆ ಇಟ್ಟಿದ್ದೆ ನಾನು. ಅಂದರೆ ಒಂದು 2-3 ದಿನದಿಂದ ಕೈಲಿ ಹಿಡ್ಕೊಂಡು ಓಡಾಡ್ತಿದ್ದ, ಹಾಗಾಗಿ ಅದನ್ನು ಮೇಲಿಟ್ಟಿದ್ದೆ. ಅದನ್ನೇ ತಕ್ಕೋಬೇಕು ಅಂತೇಳಿ ಸರ್ಕಸ್ ಮಾಡಿ ಮೇಲ್ಗಡೆ ಹತ್ತಿ ಎಲ್ಲನೂ ಅದನ್ನು ತೆಳಗೆ ಇಳಿಸೇ ಬಿಟ್ಟ. ಆದ್ರೂ ಇದಾಗಿದ್ದ ನಂತರ ಹೇಳಿದ್ನಲ್ವ ಇನ್ನೂ ಸಂತೆಗೆ ಹೋಗಬೇಕಿತ್ತು ಅಂತೇಳಿ, ಹಾಗಾಗಿ ಸ್ವಲ್ಪ ಸೈಡಲ್ಲಿ ಕರ್ಕೊಂಡು ಹೋಗು ಅಂತೇಳಿ ನಮ್ಮ ತಮ್ಮಗೆ ಹೇಳಿದೆ. ಅವರಿಬ್ಬರನ್ನೂ ಆ ಕಡೆ ಸೈಡಿಗೆ ಕರ್ಕೊಂಡು ಹೋದ. ಅದಾದ ನಂತರ ನಾನು ಮತ್ತೆ ಸಂತೆಗೆ ಹೋದೆ. ಇವಾಗ ಹುಡುಗರ ಸಂಬಂಧ ನಾನು ಜಾಸ್ತಿ ಹೊತ್ತೇನು ಅಲ್ಲಿ ಅದನ್ನು ನೋಡೋದು ಇದನ್ನು ನೋಡೋದು ಏನು ಮಾಡೋಕ್ಕೆ ಹೋಗೋದಿಲ್ಲ ಫ್ರೆಂಡ್ಸು. ಏನು ಬೇಕಾಗುತ್ತೋ ಅದನ್ನು ಬೇಗ ಆಲ್ಮೋಸ್ಟ್ ಒಂದೇ ಕಡೆ ಇಟ್ಟಿರ್ತಾರಲ್ವ ಸಂತೆ, ಅಲ್ಲಿ ಇಲ್ಲ ಒಂದು 2-3 ಕಡೆ ಅಷ್ಟೇ ಹೋಗಿ ತೊಗೊಂಡ್ಬಿಡ್ತೀನಿ. ಆವಾಗಾದರೆ ಫುಲ್ಲು ಸ್ಟಾರ್ಟಿಂಗಲ್ಲಿ ಸಂತೆ ಇರುತ್ತಲ್ವ, ಅಲ್ಲಿಂದ ಎಂಡ್ವರೆಗೂ ಹೋಗಿ ನೋಡಿ ಬರ್ತಿದ್ದೆ. ಬಟ್ ಹುಡುಗರು ಆದಾಗಿಂದನೂ ಬೇಗನೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಹೋಗಿ ತೊಗೊಂಡು ಬಂದುಬಿಡ್ತೀನಿ. ಯಾಕಂದರೆ ನಮ್ಮ ಮನೆ ರೋಡ್ ಸೈಡ್ ಇರುತ್ತಲ್ವ, ಹಾಗಾಗಿ ಸುಮ್ಮನೆ ಹುಡುಗರು ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ ಅನ್ನೋದಕ್ಕೋಸ್ಕರ ಬೇಗ ತೊಗೊಂಡು ಮತ್ತು ಬೇಗ ಮನೆಗೆ ಬಂದುಬಿಡ್ತೀನಿ. ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.
ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.